ಕೇಂದ್ರ ಸರ್ಕಾರ ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ. ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತ ಹೇಳಿ. ಕೂಡಲೇ ರೈತರಿಗೆ ಗೊಬ್ಬರನ, ಯಾಕೆಂದ್ರೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ವ್ಯವಸಾಯ ಜಾಸ್ತಿ ಆಗಿದೆ, ಬೇಡಿಕೆ ಕೂಡ ಇದೆ. ಸೊ ಕೂಡಲೇ ಗೊಬ್ಬರ ಕೊಡ್ತಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ. ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬಿಜೆಪಿ ಏನ್ ಮಾಡ್ತಾರೆ? ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ಕೋಬೇಕು. ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ, ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು. ನಮ್ಮ ಮೇಲೆ ಯಾಕೆ ಮಾಡ್ತಾರೆ? ಗೊಬ್ಬರ ನಮ್ಮತ್ತಿದ್ಯಾ? ಗೊಬ್ಬರ ಇಲಾಖೆ ನಮ್ಮತ್ತಿದ್ಯಾ? ಗೊಬ್ಬರ ಫ್ಯಾಕ್ಟರಿಗಳು ನಮ್ಮತ್ತಿದ್ಯಾ? ಏನಿಲ್ಲ. ಗೊಬ್ಬರ ಇರೋದೆಲ್ಲ ಅವ್ರ ಕೈಲಿ, ಅವ್ರು ಕೊಡೋದು ನಾವು ಹಂಚೋದಷ್ಟೇ. ನಾವು ಹಂಚೋದ್ರಲ್ಲಿ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ. ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ, ಯಾವ ಡಿಸ್ಟ್ರಿಕ್ಟ್ ಗೊಬ್ಬರ ಬಂದಿದೆ, ಎಲ್ಲ ದಾಖಲೆ ಇದೆ. ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ. ಪಾಪ ನಾವು ರೈತರಿಗೆ ಸಹಾಯ ಮಾಡ್ಬೇಕು ಅಂತ ಹಿಂದೆ ಗೊಬ್ಬರ ಕೊಡಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾರ್ಸಿದ್ರು. ನಾವು ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ, ನಾವು ಹೋಗುದು ಇಲ್ಲ. ಸರ್, ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲಲ್ಲ, ಯಾಕೆ ಸರ್? ಏನ್ ಚರ್ಚೆ ಏನು ಅವಶ್ಯಕತೆ ಇಲ್ಲ. ಸಿಎಂಗೆ ಏನ್ ಅಧಿಕಾರ ಇದೆ, ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಕೆಲ MLAಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ನಮ್ಮ ಸುರ್ಜೇವಾಲಾ ಸಾಹೇಬರು ಅನೇಕ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ, ನನ್ನ ಎದುರುಗಡೆ ತಂದಿದ್ದಾರೆ, ಕರೆದು ಮಾತಾಡಿದ್ದಾರೆ. ತಪ್ಪೇನಿಲ್ಲ. ಅದು ಒಳ್ಳೆ ಕತೆ ಆಯ್ತಲ್ಲ. ನಿಮ್ಗೆ ಕಷ್ಟ ಅಲ್ಲ, ನಮ್ಗೆ ಕಷ್ಟ ಇದೆ ಹೋದ್ರೆ ನಿಮ್ಗೆ ಕಷ್ಟ ಜಾಸ್ತಿ ಆಗಿದೆಯಲ್ಲ. ನನಗೆ ಟುಡೇ Honorable Chief Minister is having a meeting with the legislator. My party General Secretary consulted all the legislators. They have spoken individually and raised a lot of concern that has been given to the Chief Minister. Chief Minister will discuss on those issues. As far as Bangalore is concerned, we have a separate agenda for it. We will discuss later. I have also spoke to the Chief Minister on this issue, because Bangalore needs a lot of financial support for all the MLAs. I also had a separate meeting with some of the legislators. Let the rural legislators be over and let rains also be stopped. We will take up some action. So BJP saying that you are being desperately left out by the Chief Minister. BJP is BJP, let them first sort out their house. The house is in disorder, the party is in disorder. And you have seen the comments. Lot of things are going on within themselves. Let them sort out their problem. A long way to go. Now today I am holding a meeting because I have to file an affidavit before the court, because we are conducting elections. A Greater Bangalore Authority has been done. Already we have discussed with even the opposition party members. They have given their consent. But publicly, politically, okay, fine. I don't want to comment on their meetings. So let they have whatever the meeting is there. In the interest of Bangalore, in the interest of the entire the state, we have divided for the better administration, and even their voices have been heard in this issue. Some of them may not be satisfied. Even some of our listeners also will not be satisfied. We have to look on the geography. We have to look on the administration. We have to look on the financials, and apart from that, we are going to expand the Bangalore at the later stage. Of course, ತಪ್ಪೇನಿದೆ? ಅವರ ನೋವು, ಅವರ ಭಾವನೆನ ಹೇಳ್ಕೊಳಕ್ ತಪ್ಪೇನಿದೆ? ಅವರೊಬ್ಬ ಸೀನಿಯರ್ ನಾಯಕರು, ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ. ಅದಲ್ಲೇನ್ ತಪ್ಪೇನಿಲ್ಲ. ಅವ್ರು ಮಾತಾಡಿದ್ರಲ್ಲಿ ಯಾವ ತರದ ತಪ್ಪು ಇಲ್ಲ. ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಚರ್ಚೆ ಮಾಡ್ತಾ ಇರ್ಲಿ, ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಚರ್ಚೆನೂ ಮಾತಾಡ್ಲಿ, ಏನ್ ಬೇಕು ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ, ಬಟ್ ಪಬ್ಲಿಕ್ ಅಲ್ಲಿ ತಿಳಿಸ್ಬಾರ್ದು ಅಷ್ಟೇ.